ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಬನ್ನಿ ಇವತ್ತಿನ ಟಾಪಿಕ್ ಶುರು ಮಾಡಿ. 2024ರ ಅರ್ಜುನ್ ಪ್ರಶಸ್ತಿ ಎಷ್ಟು ಕ್ರೀಡಾಪಟುಗೆ ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ಸ್ನೇಹಿತರೆ, ಆಪ್ಷನ್ ಬಿ. ನೆಕ್ಸ್ಟ್ ಅರಣ್ಯ ಸಂರಕ್ಷಣೆಗಾಗಿ ಮಹಾಭಾರತದ ವಾಟಿಕವನ್ನು ಸ್ಥಾಪಿಸಿದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ಸ್ನೇಹಿತರೆ. ಉತ್ತರಾಖಂಡ್ನಲ್ಲಿ ಸ್ಥಾಪಿತವಾದ ವಾಟಿಕ ಒಂದು ಅರಣ್ಯ ಆಗಿದೆ. ಮುಂದೋಗೋಣ. ಇತ್ತೀಚೆಗೆ ಯಾವ ನಗರವನ್ನು ವಿಶ್ವದ ಅತ್ಯಂತ ಕಲುಷಿತ ನಗರವೆಂದು ಘೋಷಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ಸ್ನೇಹಿತರೆ, ಹನಾಯಿಯನ್ನು ಆಪ್ಷನ್ ಬಿ ಸ್ನೇಹಿತರೆ. ಮುಂದೋಗೋಣ. ಪಂಚಾಯತ್ ಟು ಪಾರ್ಲಿಮೆಂಟ್ 2.0 ಉಪಕ್ರಮವನ್ನು ಯಾರು ಉದ್ಘಾಟಿಸಿದರು? ಇದಕ್ಕೆ ಸರಿಯಾದ ಉತ್ತರ ಓಂ ಬಿರ್ಲಾ ಅವರು ಆಗಿರುತ್ತಾರೆ. ಪ್ರೆಸೆಂಟ್ ನಮ್ಮ ಸ್ಪೀಕರ್ ಇವರು. ಮುಂದೋಗೋಣ. ಇತ್ತೀಚೆಗೆ ಯಾವ ದೇಶವು ಬ್ರಿಕ್ಸ್ ಗುಂಪಿನ 10ನೇ ಪೂರ್ಣ ಸದಸ್ಯ ರಾಷ್ಟ್ರವಾಗಿದೆ? 10ನೇ, ಮುಂದೆ ಮುಂಬರುವ ಪರೀಕ್ಷೆ ಬರ್ಬೋದು, ಇದು ಎಷ್ಟನೇ ಸದಸ್ಯ ರಾಷ್ಟ್ರವಾಗಿದೆ ಎಂದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ಸ್ನೇಹಿತರೆ, ಇಂಡೋನೇಷ್ಯಾ. ಮುಂದೋಗೋಣ. 2024-25ನೇ ಹಣಕಾಸು ವರ್ಷದ ಭಾರತದ ನಿಜವಾದ GDP ಬೆಳವಣಿಗೆ NSO ಅಂದಾಜು ಏನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ಸ್ನೇಹಿತರೆ, ಆಪ್ಷನ್ ಬಿ. 6.4% ಅಂತ ಹೇಳ್ಬೋದು. ಮುಂದೋಗೋಣ. ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ಭಾರತೀಯ ನೌಕಾಪಡೆಗೆ ಯಾವ ತಂತ್ರಜ್ಞಾನ ಸಹ ಉತ್ಪಾದನೆಯ ಘೋಷಿಸಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ಸ್ನೇಹಿತರೆ, ಅಮೆರಿಕನ್ ಸೋನಾಬಾಯ ಎಂಬ ಒಂದು ತಂತ್ರಜ್ಞಾನ ಭಾರತದೊಂದಿಗೆ ಹಂಚಿಕೊಂಡಿದೆ. ನೆಕ್ಸ್ಟ್ ಮುಂದೋಗೋಣ. 18ನೇ ಪ್ರವಾಸಿ ಭಾರತೀಯ ದಿವಸ ಅನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಸ್ನೇಹಿತರೆ, ಭುವನೇಶ್ವರ್ನಲ್ಲಿ ಆಯೋಜಿಸಲಾಗಿತ್ತು. ನೆಕ್ಸ್ಟ್ 2025ರ ವಿಶ್ವ ಹಿಂದಿ ದಿನದ ವಿಶೇಷವೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಸ್ನೇಹಿತರೆ, ಆಪ್ಷನ್ ಸಿ. ಹಿಂದಿ ಏಕತಾ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಜಾಗತಿಕ ಧ್ವನಿ ಎಂದು ಹೇಳುತ್ತದೆ. ಆಪ್ಷನ್ ಸಿ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಮುಂದೋಗೋಣ. ಭಾರತದ ಮೊದಲ ಹಸಿರು ಹೈಡ್ರೋಜನ್ ಕೇಂದ್ರಕ್ಕೆ ಪ್ರಧಾನಮಂತ್ರಿ ಮೋದಿಯವರು ಎಲ್ಲಿ ಅಡಿಪಾಯ ಹಾಕಿದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಸ್ನೇಹಿತರೆ, ವಿಶಾಖಪಟ್ಟಣಂ ಆಗಬೇಕಿದು. ವಿಶಾಖಪಟ್ಟಣಂನಲ್ಲಿ ಅಡಿಪಾಯ ಹಾಕಲಾಗಿದೆ. ನೆಕ್ಸ್ಟ್, ಯಾರ ಗೌರವಾರ್ಥವಾಗಿ ಹಿಮಾಚಲ್ ಪ್ರದೇಶ ಸರ್ಕಾರವು ಹಿಮಾಚಲ್ ಸಾರ್ವಜನಿಕ ಪ್ರದೇಶದ ಸಾರ್ವಜನಿಕ ಆಡಳಿತ ಸಂಸ್ಥೆಯನ್ನು ಮರುನಾಮಕರಣ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಸ್ನೇಹಿತರೆ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಗೌರವಾರ್ಥವಾಗಿ ಮರುನಾಮಕರಣ ಮಾಡಲಾಗಿದೆ. ಮುಂದೋಗೋಣ. 2025ನೇ ಸಾಲಿನ ಕುವೆಂಪು ಸಾಹಿತ್ಯ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ನೀಡಲಾಗಿದೆ?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಸ್ನೇಹಿತರೆ. ಡಿಸೋಜಾ ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್, ಸುದ್ದಿಯಲ್ಲಿದ್ದ ಪವನ ನದಿ ಯಾವ ರಾಜ್ಯದಲ್ಲಿ ಹರಿಯುತ್ತಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ಸ್ನೇಹಿತರೆ. ಮಹಾರಾಷ್ಟ್ರದಲ್ಲಿ ಪವನ ನದಿ ಕಲುಷಿತವಾದ ನದಿ. ನೆಕ್ಸ್ಟ್, ಡಿಸೆಂಬರ್ 2024 ICC ಪುರುಷರ ತಿಂಗಳ ಆಟಗಾರ ಪ್ರಶಸ್ತಿಯನ್ನು ಯಾರು ಗೆದ್ದರು? ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ಸ್ನೇಹಿತರೆ, ಜಸ್ಪ್ರೀತ್ ಬುಮ್ರಾ. ನೆಕ್ಸ್ಟ್ ಹೋಗೋಣ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ರಲಯ್ ಕ್ಷಿಪಣಿ ಯಾವ ರೀತಿಯ ಕ್ಷಿಪಣಿಯಾಗಿದೆ? ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಪ್ರಲಯ್ ಕ್ಷಿಪಣಿ ಪರೀಕ್ಷೆಯಲ್ಲಿ ಕೇಳಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ಸ್ನೇಹಿತರೆ. ಮೇಲ್ಮೈಯಿಂದ ಮೇಲ್ಮೈಗೆ ಹಾರುವ ಕ್ಷಿಪಣಿ ಇದು. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಐತಿಹಾಸಿಕ ರತ್ನಗಿರಿ ತಾಣವು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ಸ್ನೇಹಿತರೆ, ಒಡಿಸ್ಸಾದಲ್ಲಿದೆ. ನೆನ್ಪಿಟ್ಕೊಳ್ಳಿ, ಒಡಿಸ್ಸಾ. ನೆಕ್ಸ್ಟ್ ಹೋಗೋಣ. 2025 ಚೆಸ್ ವಿಶ್ವಕಪ್ಪನ್ನು ಯಾವ ದೇಶವು ಆಯೋಜಿಸಲಾಗಿದೆ? ಸರಿಯಾಗಿ ನೋಡ್ಕೊಳ್ಳಿ, 2025 ಚೆಸ್ ವರ್ಲ್ಡ್ ಕಪ್. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಭಾರತ ಆಗಿದೆ ಸ್ನೇಹಿತರೆ, ಆಪ್ಷನ್ ಎ ಆಗಿದೆ. ನೆಕ್ಸ್ಟ್ ಹೋಗೋಣ. ICC ಮಹಿಳೆ ಅಂಡರ್-19 T20 ವಿಶ್ವಕಪ್ ಪ್ರಶಸ್ತಿ ಗೆದ್ದವರು ಯಾರು? ಯಾವ ದೇಶ? 2025 ಆಗಿದೆ ಸ್ನೇಹಿತರೆ ಇದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತ. ನೆಕ್ಸ್ಟ್, ಜನವರಿ 2025 ಭಾರತದ GST ಸಂಗ್ರಹ ಎಷ್ಟು ಲಕ್ಷ ಕೋಟಿ ತಲುಪಿತು? ಇದಕ್ಕೆ ಸರಿಯಾದ ಉತ್ತರ 1.66 ಲಕ್ಷ ಕೋಟಿ, ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಮುಂದೋಗೋಣ. ಅಂತಾರಾಷ್ಟ್ರೀಯ ಸರಸ್ವತಿ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುತ್ತಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಸ್ನೇಹಿತರೆ, ಹರಿಯಾಣ. ಮುಂದೋಗೋಣ. 38ನೇ ರಾಷ್ಟ್ರೀಯ ಕ್ರೀಡಾಕೂಟದ ಯಾವ ಪುರುಷ ಕಬಡ್ಡಿ ತಂಡವು ಪ್ರಶಸ್ತಿ ಗೆದ್ದಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ಸ್ನೇಹಿತರೆ, ಉತ್ತರ ಪ್ರದೇಶ್. ನೆಕ್ಸ್ಟ್ ಮುಂದೋಗೋಣ. ಇತ್ತೀಚೆಗೆ 2025 ಗ್ರಾಮಿ ಪ್ರಶಸ್ತಿ ಗೆದ್ದ ಭಾರತೀಯ ಅಮೇರಿಕನ್ ಸಂಗೀತಗಾರ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ಸ್ನೇಹಿತರೆ, ಚಂದ್ರಿಕಾ ಟಂಡನ್ ಅವರು ಗ್ರಾಮಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ನೆಕ್ಸ್ಟ್, ಇತ್ತೀಚೆಗೆ ಆಸ್ಟ್ರೇಲಿಯಾದ ಕ್ರಿಕೆಟ್ ಹಾಲ್ ಆಫ್ ಫೇಮ್ ಯಾರನ್ನು ಸೇರಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ಸ್ನೇಹಿತರೆ, ಮೈಕಲ್ ಬೆವೆನ್ ಅವರಿಗೆ ಹಾಲ್ ಆಫ್ ಫೇಮ್ನಲ್ಲಿ ಸೇರಿಸಲಾಗಿದೆ. ನೆಕ್ಸ್ಟ್, ಇತ್ತೀಚೆಗೆ ಡೋಗ್ರಿಯಲ್ಲಿ 2024 ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ಸ್ನೇಹಿತರೆ, ಚಮನ್ ಅರೋರಾ ಅವರು ಡೋಗ್ರಿ ಭಾಷೆಯ ಸಾಹಿತ್ಯಗಾರ, ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೆಕ್ಸ್ಟ್,
ವಿದೇಶಿ ಪ್ರಜೆಗಳಿಗೆ ಭಾರತ ಸರ್ಕಾರ ಇತ್ತೀಚೆಗೆ ಯಾವ ಹೊಸ ವೀಸಾ ವರ್ಗವನ್ನು ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ಸ್ನೇಹಿತರೆ, ಆಯುಷ್ ವೀಸಾ. ನೆಕ್ಸ್ಟ್, ಚಂದ್ರಯಾನ್ ಸೆ ಚುನಾವ್ ತಕ್ ಉಪಕ್ರಮವನ್ನು ಯಾರು ಆರಂಭಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ಸ್ನೇಹಿತರೆ, ಭಾರತದ ಚುನಾವಣಾ ಆಯೋಗವರು ಆರಂಭಿಸಿದ್ದಾರೆ.